ನಮಸ್ಕಾರ ವೀಕ್ಷಕರೇ, ನಾನು ಪ್ರಕಾಶ್. ಸ್ಪರ್ಶ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ದರ್ಬೆ ಸಮೀಪದಲ್ಲಿರುವ ಪ್ರಜ್ಞಾ ಆಶ್ರಮ ಅಂತ ಇದೆ. ಆ ಪ್ರಜ್ಞಾ ಆಶ್ರಮ ಎಲ್ಲಿದೆ ಅಂತೇಳಿದರೆ ಬೀರ್ಮಲಗುಡ್ಡೆಯಲ್ಲಿ ಆ ಆಶ್ರಮ ಇದೆ. ಆ ಆಶ್ರಮದಲ್ಲಿ 20ಕ್ಕಿಂತ ಅಧಿಕ ಮಕ್ಕಳು ವಾಸಿಸ್ತಿದ್ದಾರೆ. ಆ ಮಕ್ಕಳಿಗೆ ಬೌದ್ಧಿಕ ದಿವ್ಯಾಂಗರ ಮಕ್ಕಳು ಅಂತ ನಾವು ಕರೀತೇವೆ. ಆ ಮಕ್ಕಳು ನಾವು ದೊಡ್ಡವರು ಆದರೂ ಸಹ ಮಕ್ಕಳಾಗೆ ನಾವು ಅವರನ್ನು ಕಾಣಬೇಕು. ಆ ಆರೈಕೆ ಒಂದು ದಂಪತಿಗಳು ಪ್ರೀತಿಯಿಂದ ಮಾಡ್ತಿದ್ದಾರೆ. ಆ ದಂಪತಿಗಳ ಹತ್ರ ನಾವು ಮಾತಾಡೋಣ, ಬನ್ನಿ ನಾವು ಹೋಗೋಣ. ವೀಕ್ಷಕರೇ, ಇವತ್ತು ನಾವು ಪ್ರಜ್ಞಾ ಆಶ್ರಮದಲ್ಲಿದ್ದೇವೆ. ಆ ಆಶ್ರಮದ ಮೇಲ್ವಿಚಾರಕ ಅಥವಾ ಇನ್ಚಾರ್ಜ್ ಆಗಿರುವ ಶ್ರೀ ಅನ್ನಪ್ಪ ಅವರು ನಮ್ಮೊಟ್ಟಿಗಿದ್ದಾರೆ. ಅವರ ಹತ್ರ ನಾವು ಮಾತಾಡೋಣ. ಸರ್, ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್. ಸರ್, ಮೊದಲ ಪ್ರಶ್ನೆ ಏನೆಂದರೆ, ಈ ಒಂದು ಕೆಲಸ ಎಲ್ಲೆಂದೂ ಸಾಧ್ಯವಿಲ್ಲ, ಆದರೆ ನೀವು ಕೆಲಸ ಒಳ್ಳೆಯ ಮನೋಭಾವದಿಂದ ಮಾಡ್ತಿದ್ದೀರಿ ಸರ್. ಇದಕ್ಕೆ ಪ್ರೇರಣೆ ಯಾರು ಸರ್ ನಿಮಗೆ? ಪ್ರೇರಣೆ ನನ್ನ ಕಸಿನ್ ಬ್ರದರ್ ಒಬ್ಬ ಇದ್ದ, ಹೀಗೇನೆ. ಓಕೆ. ಇವರು ಹಾಗೇನೆ ಇದ್ದ. ಓಕೆ. ಹೆಚ್ಚಾಗಿ ಇಂಥ ಮಕ್ಕಳನ್ನು ಸಹ ರೂಮಿನ ಕೋಣೆಗಳ ಮಧ್ಯೆ ಕೂಡಿ ಹಾಕ್ತಾರೆ, ಹೊರ ಪ್ರಪಂಚ ತೋರ್ಪಡಿಸುವುದಿಲ್ಲ. ಓಕೆ. ಆ ರೂಮಲ್ಲಿ ಕೂಡಿ ಹಾಕಿದಷ್ಟೇ ಇವರು ಇನ್ನಷ್ಟು ಕುಗ್ಗಿ ಹೋಗ್ತಾರೆ ವಿನ ಬೆಳವಣಿಗೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ಸಮಾಜ ಮುಖ್ಯವಾಗಿ ತರಬೇಕೆಂಬ ಉದ್ದೇಶದಿಂದ ನಾನು ಪ್ರಾರಂಭಿಸಿದೆ. ಓಕೆ, ನಿಮ್ಮ ಒಳ್ಳೆತನಕ್ಕೆ ನನ್ನ ಸೆಲ್ಯೂಟ್ ಸರ್. ಇದೀಗ ನಿಮಗೆ ಈ ಒಂದು ಕೆಲಸ ಮಾಡಬೇಕಾದ್ರೆ ಪ್ರೇರಣೆ ನಿಮ್ಮ ಅಣ್ಣನ ಮಗ ಅಂತ ಹೇಳಿದ್ರಿ. ಸೊ ಎಷ್ಟು ವರ್ಷದಿಂದ ನೀವು ಈ ಒಂದು ಕೆಲಸ ಮಾಡ್ಕೊಂಡಿದ್ದೀರಿ ಸರ್? ಸಾಧಾರಣ 9 ವರ್ಷದಿಂದ. 9 ವರ್ಷದಿಂದ ಇಲ್ಲೇ ನೀವು ಇದ್ದದ್ದು ಅಥವಾ ಇಲ್ಲಿ ಉಡುಪಿಯಲ್ಲಿ ಒಂದು 15 ವರ್ಷ ಇದ್ದೆ. ಓಕೆ. ಇಲ್ಲಿ ಒಂದು 9 ವರ್ಷ. 9 ವರ್ಷ ಆಯಿತು ಸರ್. ನೀವು ಮುಂಚೆ ಬಣ್ಣೂರಲ್ಲಿ ಇದ್ದೀವಿ, ಹೌದು. ಈಗ ನೀವು ಬೀರ್ಮಲಗುಡ್ಡೆಗೆ ಬಂದಿದ್ದೀರಿ. ಸೊ ಬೀರ್ಮಲಗುಡ್ಡೆಗೆ ಬರಲಿಕ್ಕೆ ಕಾರಣ ಏನು ಸರ್? ಅಂದ್ರೆ ಅಲ್ಲಿ ಸ್ವಲ್ಪ ಜಾಗದ ಅಭಾವ ಇತ್ತು. ಸಣ್ಣ ಮನೆಯನ್ನು ತಗೊಂಡಿದ್ದೆವು. ಓಕೆ. ಈ ಮಕ್ಕಳಿಗೆ ಸ್ವಲ್ಪ ಓಡಾಡ್ಲಿಕ್ಕೆಲ್ಲ ಜಾಗ ಸಾಕಾಗ್ತಾ ಇರ್ಲಿಲ್ಲ. ಹಾಗೆ ಅದನ್ನು ನೋಡಿದಂತ ರೋಟರಿ ಅವರು, MLA ಹಾಗೆ AC ಅವರು ಇಲ್ಲಿ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಓಕೆ. ಸೊ AC ಅವರಿಂದ MLA ಅವರಿಂದ ನಿಮಗೆ ಈ ಒಂದು ಸ್ಥಳ ಸಿಕ್ಕಿತ್ತು. ಸೊ ಇದಕ್ಕೆ ರೋಟರಿ ಅವರು ಮಾತಾಡಿ ಕೊಟ್ಟಿದ್ದಾರೆ. ರೋಟರಿ ಅವರು ಮಾತಾಡಿ ನಿಮಗೆ ಕೊಟ್ಟರು. ಇದಕ್ಕೆ ನೀವೇನಾದರೂ ಬಾಡಿಗೆ ಕೊಡ್ಲಿಕ್ಕಿದೆಯಾ? ಹೌದು, ಒಂದು ನೋಮಿನಲ್ ರೆಂಟ್ ಅಂತ ಹೇಳಿ ಒಂದು ಹಾಕಿದ್ದಾರೆ, 2,000 ರೂಪಾಯಿ ತಿಂಗಳಿಗೆ. ಓಕೆ. ಪ್ರತಿ ತಿಂಗಳು ನೀವು 2,000 ಕಟ್ಟಬೇಕು. ಸೊ ಈ ನಿಮಗೆ ಕೆಲಸದಲ್ಲಿ ನಿಮಗೆ ತೃಪ್ತಿ ಇದೆಯಾ, ಸಂತೋಷ ಇದೆಯಾ? ಖಂಡಿತವಾಗಲು ತೃಪ್ತಿ ಇದೆ. ಹಾಗಾಗಿ ಎಷ್ಟು ವರ್ಷಗಳ ಕಾಲ ನೀವು ಮಾಡಿದ್ದೀರಿ. ಸೊ ಕೊನೆಯದಾಗಿ ಸರ್, ನಾವು ಎಲ್ಲ ಕೆಲಸ ಮಾಡಬೇಕಾದ್ರೆ ನಮಗೆ ದುಡ್ಡಿನ ಅವಶ್ಯಕತೆ ಇದೆ. ಯಾಕಂದರೆ ಬೆಳಿಗ್ಗಿನ ಚಹಾ ಆಗಿರ್ಬೋದು, ಮಧ್ಯಾಹ್ನದ ಊಟ ಇರ್ಬೋದು, ಸಂಜೆದ ಊಟ ಇರ್ಬೋದು. ಸೊ ದುಡ್ಡಿಗೆ ನೀವೇನು ಮಾಡ್ತಿದ್ದೀರಾ? ಯಾರಾದರೂ ಸ್ಪಾನ್ಸರ್ಸ್ ಇದ್ದಾರಾ ನಿಮಗೆ? ಸ್ಪಾನ್ಸರ್ ಸ್ಥಿರವಾದ ದಾನಿಗಳಿಲ್ಲ, ಆದರೆ ದಾನಿಗಳ ಒಂದು ಹುಟ್ಟುಹಬ್ಬ ಅಥವಾ ಅವರ ಮನೇಲಿ ಏನೇ ಒಂದು ವಿಶೇಷ ಸಂದರ್ಭಗಳಿದ್ದು ನಮ್ಮ ಮಕ್ಕಳನ್ನು ಆಚರಿಸಿ ಅವರಿಗೆ ಒಂದು ಹೊತ್ತಿನ ಊಟದ ವ್ಯವಸ್ಥೆ ಅಥವಾ ವಸ್ತ್ರದಾನ ಏನು ಅವಶ್ಯಕತೆಗಳು ಅದನ್ನು ಪೂರೈಸ್ತಿದ್ದಾರೆ. ದಾನಿಗಳ ಸಹಕಾರ ಮುಖ್ಯ ಇಲ್ಲಿ. ಎಲ್ಲ ಸಂಘ ಸಂಸ್ಥೆಗಳು, ರೋಟರಿ ಕ್ಲಬ್, ಎಲ್ಲ ಕ್ಲಬ್ಗಳು ಕೂಡ ತುಂಬಾ ಮುತುವರ್ಜಿ ವಹಿಸ್ತಿದೆ ಈ ಮಕ್ಕಳ ಬಗ್ಗೆ. ಓಕೆ. ಎಲ್ಲ ಸಹಕಾರದಿಂದ ಇದು ನಾವು ನಡೆಸ್ತಿದ್ದೇವೆ. ಓಕೆ. ನಿಮಗೆ ಹೀಗೆ ಪ್ರತಿ ತಿಂಗಳು ಕೊಡುವರು ಯಾರಾದರೂ ಇದ್ದಾರಾ ಅಥವಾ ಏನಾದರೂ ಬರ್ಡೇ ಕಾರ್ಯಕ್ರಮ ಇದ್ರೆ ಮಾತ್ರ ಕೊಡುವರು ಇದ್ದಾರಾ? ಇಲ್ಲ, ಪ್ರತಿ ತಿಂಗಳು ಕೊಡುವವರು ಕೂಡ ಇದ್ದಾರೆ. ಈಗ 20ಕ್ಕಿಂತ ಅಧಿಕ ಮಕ್ಕಳು ಇಲ್ಲಿ ಇದ್ದಾರಲ್ಲ, 15ರಿಂದ ಮೇಲೆ. ಸೊ ಇದಕ್ಕೆ ಮಂತ್ಲಿ ಒಂದು ಇಷ್ಟೊಂದು ಎಕ್ಸ್ಪೆನ್ಸ್ ನಿಮ್ಗೆ ಇರುತ್ತೆ ಖಂಡಿತವಾಗ್ಲೂ. ಸೊ ಮಂತ್ಲಿ ಎಷ್ಟು ಎಕ್ಸ್ಪೆನ್ಸ್ ನಿಮ್ಗೆ ಎಷ್ಟು ಆಗ್ತದೆ? ಅದು ಮಕ್ಕಳ ನೀವು ಹೇಗೆ ನೀವು ಅದನ್ನು ಇದು ಮಾಡ್ತೀರಾ? ಮಂತ್ಲಿ ಸಾಧಾರಣ ಒಂದು 20,000 ರಿಂದ 25,000 ಸಾವಿರ ಬೇಕಾಗ್ತದೆ ಪ್ರತಿ ತಿಂಗಳಿಗೆ. ಅವರಿಗೆ ಆರೋಗ್ಯ ಸಮಸ್ಯೆ ಹೆಚ್ಚಾಗಿರುವುದರಿಂದ ಮಕ್ಕಳ ಹಾಗೆ ಒಂದು 7-8 ವರ್ಷದ ಮಕ್ಕಳಿಗೆ ಯಾವ ಥರ ಇರ್ತಾರೋ ಅದೇ ಥರ ಆರೋಗ್ಯ ಸಮಸ್ಯೆಗಳು. ಹಗಲೊತ್ತು ಸರಿ ಇರ್ತಾರೆ, ರಾತ್ರಿ ಸಡನ್ಲಿ ಜ್ವರ ಆಗ್ತದೆ. ಔಷಧಿ ಸ್ವಲ್ಪ ಜಾಸ್ತಿ ಖರ್ಚಾಗ್ತದೆ. ಓಕೆ. ಕೆಲವೊಮ್ಮೆ ದಾನಿಗಳು ಯಾರು ಇಲ್ಲದಾಗ ನಾವೇ ಅಡುಗೆ ವ್ಯವಸ್ಥೆ ನಾವು ಮಾಡಬೇಕಾಗ್ತದೆ. ಖರ್ಚಾಗ್ತದೆ. ಸೊ ನಿಮಗೆ ಪ್ರತಿ ತಿಂಗಳು ಒಂದು 25,000 ರಿಂದ 30,000 ಬೇಕೇ ಬೇಕು. ಸೊ ಆ ಹಣ ಇದ್ರೆ ನಿಮಗೆ ಒಂದು ಖುಷಿ ಆಗುತ್ತೆ. ಸೊ ವೀಕ್ಷಕರ, ಇಷ್ಟೊತ್ತಿಗೆ ನಾವು ಈ ಒಂದು ಇನ್ಚಾರ್ಜ್ ಅಥವಾ ಮೇಲ್ವಿಚಾರಕರಾಗಿರುವ ಶ್ರೀ ಅನ್ನಪ್ಪರೊಟ್ಟಿಗೆ ಮಾತಾಡಿದ್ದೇವೆ. ವೀಕ್ಷಕರೇ, ನಿಮ್ಮ ಕೆಲಸ ಏನು?
ಒಳ್ಳೆಯ ಮನಸ್ಸು ಮಾಡಿದರೆ ಖಂಡಿತವಾಗಲೂ ದೇವರ ಆಶೀರ್ವಾದ ಇದೆ. ನಿಮ್ಮ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಇದ್ದರೆ, ನಿಮ್ಮ ಮಕ್ಕಳಿದಿರ್ಬೋದು ಅಥವಾ ನಿಮ್ಮದಿರ್ಬೋದು, ಹುಟ್ಟಿದಬ್ಬ ಎಲ್ಲಿ ಬಂದು ನಿಮಗೆ ಸೆಲೆಬ್ರೇಟ್ ಮಾಡ್ಬೋದು, ಸಮಾರಂಭ ಮಾಡ್ಬೋದು. ಕೇಕ್ ಕಟ್ ಮಾಡಿ ಮಕ್ಕಳಿಗೆ ಒಂದು 2 ಹೊತ್ತು ಅಥವಾ 3 ಹೊತ್ತು ಊಟ ಅವರಿಗೆ ಕೊಡ್ಬೋದು. ಅದು ಸಹ ನಿಮಗೆ ಒಂದು ಅವಕಾಶ ಸಿಗತ್ತೆ. ಒಂದು ವೇಳೆ ನಿಮಗೆ ಬರಲಿಕ್ಕೆ ಆಗಲಿಲ್ಲ, ಅಸಾಧ್ಯವಾದರೆ ನೇರವಾಗಿ ಅವರ ಅಕೌಂಟಿಗೆ ದುಡ್ಡನ್ನು ನೀವು ಹಾಕ್ಬೋದು. ಅಲ್ಲಿ ಸ್ಕ್ರೀನ ಮೇಲೆ ಅವರ ನಂಬರ್ ಇದೆ, ಅದೇ ರೀತಿ ಅವರ ಅಕೌಂಟ್ ನಂಬರ್ ಇದೆ. ಆ ಅಕೌಂಟಿಗೆ ಹಾಕುವ ಮೂಲಕ ಸ್ವಲ್ಪ ಆದರೂ ದಾನ ಮಾಡ್ಬೋದು. ದಾನ ಮಾಡಿದರೆ ದೇವರ ಆಶೀರ್ವಾದ ಖಂಡಿತ ಇರುತ್ತೆ. ನಿಮ್ಮ ಒಂದು ಸಹಾಯ ಈ ಒಂದು ಸಂಸ್ಥೆಗೆ ಒಂದು ದೊಡ್ಡ ಕೊಡುಗೆ ಆಗ್ತದೆ. ಚಿಕ್ಕ ಅಮೌಂಟ್ ಆದರೂ ಸಹ ಈ ಸಂಸ್ಥೆಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಾಗಿರುತ್ತದೆ. ಅದಕ್ಕೋಸ್ಕರ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಎಲ್ಲಿ ಬಂದು ನೀವು ಸೆಲೆಬ್ರೇಟ್ ಮಾಡಿ ಅಥವಾ ನೇರವಾಗಿ ಅವರಿಗೆ ದುಡ್ಡು ಕಳಿಸ್ಬೋದು. ನಮಗೆ ಮತ್ತು ಅವರಿಗೆ ಏನು ಈ ದುಡ್ಡಲ್ಲಿ ವ್ಯವಹಾರ ಇದು ಏನು ಸಂಪರ್ಕ ಇಲ್ಲ. ನೇರವಾಗಿ ಅವ್ರದ್ದೇ ನಂಬರ್ ಮತ್ತು ಅವ್ರದ್ದೇ ಅಕೌಂಟ್ ನಂಬರ್ ನೇರವಾಗಿ ನಿಮಗೆ ಹಾಕ್ಬೋದು. ಥ್ಯಾಂಕ್ ಯು.